Hello everyone. In previous class we discussed evolution of programming in which we discussed structural programming, procedural programming and object oriented programming. Now in this class we are going to be discussing important characteristics of object oriented programming. Why we need to be study object oriented programming, what are the different features which is providing with respect which is providing rather than the characteristics which are provided by modular programming and structured programming. Now we're going to discuss these OOPS characteristics one by one. First one is modularity. Modularity is the concept behind to divide larger program into smaller subprogram, and these are capable to perform their own task, which is we seen in procedure sorry in procedural programming we are dividing these larger program into smaller subprogram and we call them as a functions. The same concept which we are going to be implementing differently in object oriented programming, that is called as a modularity. Modularity is module means is a logically self-contained unit that can be tested and executed independently. Modularity is a technique adopted to divide a complex problem into a number of self-contained independent programming fragments or modules. ನಾವು ಲಾಸ್ಟ್ ಕ್ಲಾಸ್ ಒಳಗೆ ಆಬ್ಜೆಕ್ಟ್ ಎವಲ್ಯೂಷನ್ ಆಫ್ ಪ್ರೋಗ್ರಾಮಿಂಗ್ ಡಿಸ್ಕಸ್ ಮಾಡಾಕ್ವಿ. ಅದರೊಳಗೆ ಸ್ಟ್ರಕ್ಚರ್ ಪ್ರೋಗ್ರಾಮಿಂಗ್ ಮತ್ತು ಪ್ರೊಸೀಜರಲ್ ಪ್ರೋಗ್ರಾಮಿಂಗ್, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಡಿಸ್ಕಸ್ ಮಾಡಾಕತ್ತಿದ್ವಿ. ಅದರೊಳಗೆ ನಾವು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಫೀಚರ್ಸನ್ನು ಡಿಸ್ಕಸ್ ಮಾಡಿದ್ವಿ. ಈಗ ನಾವು ಡಿಸ್ಕಸ್ ಮಾಡಾಕಿದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ನಮಗೆ ಏನು ತಿಳಿಸ್ಕೊಡ್ತಾವಂದ್ರೆ ಸ್ಟ್ರಕ್ಚರ್ ಪ್ರೋಗ್ರಾಮಿಂಗು ಮತ್ತು ಪ್ರೊಸೀಜರ್ ಪ್ರೋಗ್ರಾಮಿಂಗು ಏನು ಡಿಸ್ಅಡ್ವಾಂಟೇಜ್ ಇದಾವು ಅವನ್ನ ಓವರ್ಕಮ್ ಮಾಡಿ ಯಾವ್ಯಾವ ಇಂಪಾರ್ಟೆಂಟ್ ಫೀಚರ್ಸ್ ಪ್ರೊವೈಡ್ ಮಾಡ್ತೈತಿ, ಅದರದ್ದು ಯೂಸಸ್ ಏನು ಅನ್ನೋದನ್ನು ಈ OOPS ಕ್ಯಾರೆಕ್ಟರಿಸ್ಟಿಕ್ಸ್ ಒಳಗೆ ಡಿಸ್ಕಸ್ ಮಾಡಾಕತ್ತೀವಿ. ಅದರೊಳಗೆ ಒಂದೇ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಂದ್ರೆ ಮಾಡ್ಯುಲ್ಯಾರಿಟಿ. ಮಾಡ್ಯುಲ್ಯಾರಿಟಿ ಅಪ್ಪ ಅಂತಂದ್ರೆ ನಾವು ಸ್ಟ್ರಕ್ಚರ್ ಪ್ರೋಗ್ರಾಮಿಂಗ್ ಒಳಗೆ ನಾವು ಮಾಡ್ಯೂಲ್ ಅಂದ್ರೆ ಮಾಡ್ಯುಲರ್ ಸ್ಟ್ರಕ್ಚರ್ ಪ್ರೋಗ್ರಾಮಿಂಗ್ ಒಳಗೆ ಫಂಕ್ಷನ್ಸ್ ಅಂಥೇಳಿ ಡಿಸ್ಕಸ್ ಮಾಡಿದ್ವಿ. ಫಂಕ್ಷನ್ಸ್ ಅಂದ್ರೆ ಮಾಡ್ಯೂಲ್ ಯಾವುದು ನಮಗೆ ಲಾರ್ಜರ್ ಪ್ರೋಗ್ರಾಮನ್ನು ಡಿವೈಡ್ ಮಾಡಿ ಸ್ಮಾಲರ್ ಸಬ್ ಪ್ರೋಗ್ರಾಮ್ ಮಾಡ್ಕೊತೀವಿ. ಸ್ಮಾಲರ್ ಸಬ್ ಪ್ರೋಗ್ರಾಮನ್ನು ಫರ್ದರ್ ಡಿವೈಡ್ ಮಾಡಿ ಸ್ಮಾಲರ್ ಸಬ್ ಪ್ರೋಗ್ರಾಮ್ ಅಂತ ಡಿವೈಡ್ ಮಾಡ್ಕೊತೀವಿ. ಅವು ಸ್ಮಾಲರ್ ಸಬ್ ಪ್ರೋಗ್ರಾಮ್ ಕೂಡ ಇಂಡಿವಿಜುವಲ್ ಟಾಸ್ಕನ್ನು ಹ್ಯಾಂಡಲ್ ಮಾಡೋ ಸ್ಟೆಬಿಲಿಟಿ ಹೊಂದಿರ್ತಾವೆ. ಅದರ ಸೇಮ್ ಕಾನ್ಸೆಪ್ಟನ್ನು ನಾವು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಒಳಗೆ ಮಾಡ್ಯುಲ್ಯಾರಿಟಿ ಅಂತ ಹೇಳಿ ಇಂಪ್ಲಿಮೆಂಟ್ ಮಾಡ್ಕೊತೀವಿ. ಮಾಡ್ಯೂಲ್ ಈಸ್ ಲಾಜಿಕಲಿ ಸೆಲ್ಫ್ ಕಂಟೈನ್ಡ್ ಯೂನಿಟ್. ಮಾಡ್ಯುಲ್ಯಾರಿಟಿ ಅಂದರೆ ಲಾಜಿಕಲಿ ಸೆಲ್ಫ್ ಕಂಟೈನ್ಡ್ ಯೂನಿಟ್ ಅಂದ್ರೆ ಯಾವುದೋ ಒಂದು ಪಾರ್ಟನ್ನು ಲಾರ್ಜರ್ ಪ್ರೋಗ್ರಾಮ್ ಪಾರ್ಟನ್ನು ಡಿವೈಡ್ ಮಾಡೀವಿ, ಒಂದು ಸ್ಮಾಲ್ ಸಬ್ ಕಾಂಪೊನೆಂಟ್, ಆ ಸ್ಮಾಲ್ ಸಬ್ ಕಾಂಪೊನೆಂಟ್ ಕೂಡ ಒಂದು ಯಾವುದೋ ಆಪರೇಷನ್ ಪರ್ಫಾರ್ಮ್ ಮಾಡೋಷ್ಟು ಎಬಿಲಿಟಿ ಹೊಂದಿರ್ತೈತಿ. ಅದನ್ನು ಮಾಡ್ಯುಲ್ಯಾರಿಟಿ ಅಂತ ಕರಿತೀವಿ, ಅದನ್ನು ಮಾಡ್ಯೂಲ್ ಅಂತ ಕರಿತೀವಿ. ಮಾಡ್ಯುಲ್ಯಾರಿಟಿ ಅಪ್ಪ ಅಂತಂದ್ರೆ ಇಟ್ ಈಸ್ ಅ ಟೆಕ್ನಿಕ್ ವಿಚ್ ಈಸ್ ಡಿವೈಡ್ ಲಾರ್ಜರ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಇಂಟು ಸ್ಮಾಲರ್ ಸಬ್ ಪ್ರಾಬ್ಲಮ್ಸ್ so that can be able to produce or able to perform an individual task. ಅಂದ್ರೆ ನಮಗೆ ಲಾರ್ಜರ್ ಕಾಂಪ್ಲೆಕ್ಸ್ ಪ್ರಾಬ್ಲಮನ್ನು ಸ್ಮಾಲರ್ ಸಬ್ ಪ್ರಾಬ್ಲಮ್ಸ್ ಆಗಿ ಡಿವೈಡ್ ಮಾಡೋದು. ಈ ಸ್ಮಾಲರ್ ಸಬ್ ಪ್ರಾಬ್ಲಮ್ಸ್ ಅದಾವಲ್ಲ ಅವು ಈಚ್ ಆಪ್ರೇಷನ್ಸನ್ನು ಅಥವಾ ಈಚ್ ಟಾಸ್ಕನ್ನು ಕ್ಯಾರಿ ಮಾಡುವಷ್ಟು ಎಬಿಲಿಟಿ ಹೊಂದಿರಬೇಕು. ಅದನ್ನು ಮಾಡ್ಯುಲ್ಯಾರಿಟಿ ಕಾನ್ಸೆಪ್ಟ್ ಅಂತ ಕರೀತಾರೆ. ಇದು ಸೇಮ್ ಕಾನ್ಸೆಪ್ಟ್ ನಾವು ಸ್ಟ್ರಕ್ಚರ್ ಪ್ರೋಗ್ರಾಮ್ನಾಗೂ ಡಿಸ್ಕಸ್ ಮಾಡಿದ್ವಿ. ಅಂದ್ರೆ ಲಾರ್ಜರ್ ಪ್ರೋಗ್ರಾಮನ್ನು ಡಿವೈಡ್ ಮಾಡಿ ಸ್ಮಾಲರ್ ಸಬ್ ಪ್ರೋಗ್ರಾಮ್ಸನ್ನು ಡಿವೈಡ್ ಮಾಡೋ ಕಾನ್ಸೆಪ್ಟ್. ಆ ಕ್ಯಾರೆಕ್ಟರಿಸ್ಟಿಕ್ಸನ್ನು ನಾವು OOPS ಒಳಗೂ ಯೂಸ್ ಮಾಡ್ತೀವಿ, ಇಲ್ಲಿ ಮಾಡ್ಯುಲ್ಯಾರಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಅಬ್ಸ್ಟ್ರಾಕ್ಷನ್. ಅಬ್ಸ್ಟ್ರಾಕ್ಷನ್ ಈಸ್ ನಥಿಂಗ್ ಬಟ್ ಎಕ್ಸ್ಪ್ಲೇನಿಂಗ್ ಎಸೆನ್ಷಿಯಲ್ ಫೀಚರ್ ಆಫ್ ಆನ್ ಆಬ್ಜೆಕ್ಟ್ ವಿತೌಟ್ ನೋಯಿಂಗ್ ಇಟ್ಸ್ ಬ್ಯಾಕ್ಗ್ರೌಂಡ್ ಡೀಟೇಲ್ಸ್ ಆರ್ ವಿತೌಟ್ ಇನ್ಕ್ಲೂಡಿಂಗ್ ಇಟ್ಸ್ ಎಕ್ಸ್ಪ್ಲನೇಷನ್ ಆರ್ ಬ್ಯಾಕ್ಗ್ರೌಂಡ್ ಡೀಟೇಲ್ಸ್ is called as an abstractions. Why we require this? Because if I'm going to be simply describing few characteristics of an object, this object oriented programming is able to explain the entire concept of that particular object. In this example I'm displaying an certain picture here. By seeing this you are able to guess
the person behind this image is none other than our father of nation, Mahatma Gandhi. I'm not showing you entire image of a Mahatma Gandhi, but I'm going to be showing you only a few characteristics of Mahatma Gandhi so that you can entirely guess or entirely describe the features of an Gandhi. It is how we are going to be defining abstractions. ನಾವು ಈಗ ಡಿಫೈನ್ ಮಾಡಾಕತ್ತಿದ್ದು ಅಬ್ಸ್ಟ್ರಾಕ್ಷನ್, ಡೇಟಾ ಅಬ್ಸ್ಟ್ರಾಕ್ಷನ್ ಆರ್ ಅಬ್ಸ್ಟ್ರಾಕ್ಷನ್ ಅಂತ ಕರೀತಾರ. ಅಬ್ಸ್ಟ್ರಾಕ್ಷನ್ ಅಂದ್ರೆ ಎಕ್ಸ್ಪ್ಲೈನಿಂಗ್ ಎಸೆನ್ಷಿಯಲ್ ಫೀಚರ್ ಆಫ್ ಎನ್ ಆಬ್ಜೆಕ್ಟ್. ನಮಗೊಂದು ಆಬ್ಜೆಕ್ಟ್ ಕೊಟ್ಟಾರ, ಆ ಆಬ್ಜೆಕ್ಟಿನ ಎಸೆನ್ಷಿಯಲ್ ಫೀಚರ್ಸನ್ನು ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀವಪ್ಪ ಅಂದ್ರೆ ವಿ ಡೋಂಟ್ ನೋ ದ ಬ್ಯಾಕ್ಗ್ರೌಂಡ್ ಡೀಟೇಲ್ಸ್ ಆರ್ we are not including its explanation or background details is called as an data abstraction. ಅಂದ್ರೆ ನಾನು ಯಾವುದೋ ಒಂದು ಡೇಟಾನ ಕೊಡ್ತೀನಿ ಅಥವಾ ಒಂದು ಆಬ್ಜೆಕ್ಟನ್ನು ಕೊಡ್ತೀನಿ, ಅದರದ್ದು ಕೇವಲ ಫ್ಯೂ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳ್ತೀನಿ. ಆ ಫ್ಯೂ ಕ್ಯಾರೆಕ್ಟರಿಸ್ಟಿಕ್ಸ್ಲಿಂತ ನಾವು ಎಂಟೈರ್ ಆಬ್ಜೆಕ್ಟನ್ನ ಡಿಫೈನ್ ಮಾಡುವಷ್ಟು ಎಬಿಲಿಟಿ ಹೊಂದಿರ್ತೀವಿ. ಅದನ್ನು ಅಬ್ಸ್ಟ್ರಾಕ್ಷನ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ನಾ ಇಲ್ಲೊಂದು ಇಮೇಜ್ ಡಿಸ್ಪ್ಲೇ ಮಾಡೀನಿ. ಈ ಇಮೇಜ್ ಒಳಗೆ ಒಬ್ಬ ಪರ್ಟಿಕ್ಯುಲರ್ ಪರ್ಸನ್ದು ಇಮೇಜ್ ಐತಿ. ಬಟ್ ಈ ಇಮೇಜನ್ನು ನೋಡಿ ನೀವು ಈಸಿಲಿ ಗೆಸ್ ಮಾಡ್ಬೋದು ಈ ಇಮೇಜ್ ಯಾರ್ದು ಅಂತೇಳಿ. ಈ ಇಮೇಜ್ ಯಾರ್ದೂ ಅಲ್ಲ, ನಮ್ಮ ರಾಷ್ಟ್ರಪಿತಾಮಹ ಗಾಂಧಿ ಅವ್ರದ್ದು. ನಾನು ಈ ಗಾಂಧಿ ಚಿತ್ರದೊಳಗೆ ಕೇವಲ ಕೆಲವೊಂದಿಷ್ಟು ಫೀಚರ್ಸನ್ನು ಮಾತ್ರ ನಿಮಗೆ ತೋರ್ಸಾಕತ್ತೀನಿ. ಆ ಇಂಪಾರ್ಟೆಂಟ್ ಫೀಚರ್ಸ್ಲಿಂತ ನೀವು ಇಡೀ ಗಾಂಧಿಯವ್ರನ್ನ ಡಿಸ್ಕ್ರೈಬ್ ಮಾಡುವಷ್ಟು ಎಬಿಲಿಟಿ ಹೊಂದಿರ್ತೀವಿ. ಹಂಗೆ ನಮ್ಮ ಅಬ್ಸ್ಟ್ರಾಕ್ಷನ್ ಕೂಡ, ನಮ್ಮ ಡೇಟಾ ಅಬ್ಸ್ಟ್ರಾಕ್ಷನ್ ಅಥವಾ ಅಬ್ಸ್ಟ್ರಾಕ್ಷನ್ ಅನ್ನೋದು ವಿಚ್ ಈಸ್ ಏಬಲ್ ಟು ಎಕ್ಸ್ಪ್ಲೇನ್ ಎಸೆನ್ಷಿಯಲ್ ಫೀಚರ್ಸ್ ಆಫ್ ಎನ್ ಆಬ್ಜೆಕ್ಟ್ ವಿತೌಟ್ ಇನ್ಕ್ಲೂಡಿಂಗ್ ಆರ್ ವಿತೌಟ್ ನೋಯಿಂಗ್ ಇಟ್ಸ್ ಬ್ಯಾಕ್ಗ್ರೌಂಡ್ ಡೀಟೇಲ್ಸ್. ಅಂದರೆ ನಮಗೆ ಅದನ್ನು ಪೂರ್ತಿ ಗೊತ್ತು ಇರದೇ ಇದ್ದಾಗಿನೂ ಕೂಡ ಕೆಲವೊಂದಿಷ್ಟು ಫೀಚರ್ಸ್ ತೋರಿಸಿದಾಗ ನಾವು ಆ ಆಬ್ಜೆಕ್ಟನ್ನು ಡಿಸ್ಕ್ರೈಬ್ ಮಾಡೋಷ್ಟು ಎಬಿಲಿಟಿ ಹೊಂದಿರ್ತೀವಿ. ಅದನ್ನು ಅಬ್ಸ್ಟ್ರಾಕ್ಷನ್ ಅಂತ ಕರೀತಾರೆ ಅಥವಾ ಡೇಟಾ ಅಬ್ಸ್ಟ್ರಾಕ್ಷನ್ ಅಂತ ಕರೀತಾರೆ. ಹಂಗಂದ್ರೆ ಓನ್ಲಿ ಫ್ಯೂ ಕ್ಯಾರೆಕ್ಟರಿಸ್ಟಿಕ್ಸ್. ಇಫ್ ಐ ನೋ ದ ಓನ್ಲಿ ಫ್ಯೂ ಕ್ಯಾರೆಕ್ಟರಿಸ್ಟಿಕ್ಸ್ with help of that I can able to describe the whole features of that particular object is known as data abstractions. Next one is data encapsulation. Data encapsulation is nothing but wrapping up of data and function in a single unit is called as data encapsulation. It is concept that which is providing features for securing the data in a object oriented programming. What we seen in earlier programming versions, those are procedure programming and structured programming. Those does not provide a facility or does not provide features for secure towards data, in which anybody can easily access the data and can manipulate the data. But in object oriented programming it is not like that. Whatever the data which we are going to be considering, that data should be wrapped or packed in a single unit. These are only accessible to particular objects or particular member functions. That is called as an data encapsulations. It is nothing but in this example I am going to be consider just for to visualize. I am considering an capsule. In that capsule I am going to be storing variables and data, and these variables and data are packed in a single unit called as a class. That concept is called as an data encapsulation. Means we are going to be hiding the data. Why we need to be hide the data? We need to be hide data from unauthorized access. The persons or the objects of which does not have proper access, we should not access the data which we are going to be storing in the program. That concept is implemented with help of data encapsulations. ಡೇಟಾ ಎನ್ಕ್ಯಾಪ್ಸುಲೇಷನ್ ಅಂದರೆ ನಮ್ಗೆ ಏನು ಡೇಟಾ ಕೊಟ್ಟಿರ್ತಾರ ಆ ಡೇಟಾನ ನಾವು ಒಂದು ಸಿಂಗಲ್ ಯೂನಿಟ್ ಒಳಗೆ ಪ್ಯಾಕ್ ಮಾಡ್ತೀವಿ ಅಥವಾ ರ್ಯಾಪ್ ಮಾಡ್ತೀವಿ. ಅದನ್ನು ಡೇಟಾ ಎನ್ಕ್ಯಾಪ್ಸುಲೇಷನ್ ಅಂತ ಕರೀತಾರೆ. ನಮಗೆ ಈ ಡೇಟಾ ಎನ್ಕ್ಯಾಪ್ಸುಲೇಷನ್ಸ್ ಎದಕ್ಕೂ ಬೇಕು? ನಾವು ಏನು ಪ್ರೀವಿಯಸ್ ಪ್ರೋಗ್ರಾಮಿಂಗ್ ನೋಡಿದ್ವಿ, ಈ ಪ್ರೀವಿಯಸ್ ಪ್ರೋಗ್ರಾಮಿಂಗ್ ವರ್ಷನ್ಸ್ ಒಳಗೆ ಸ್ಟ್ರಕ್ಚರ್ ಇರ್ಬೋದು ಅಥವಾ ಪ್ರೊಸೀಜರ್ ಇರ್ಬೋದು, ಅವು ಎರಡೂ ಡೇಟಾಕ್ಕೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಅದರೊಳಗೆ ಯಾರು ಬೇಕಾದರೂ ಡೇಟಾ ಎಕ್ಸೆಸ್ ಮಾಡ್ಬೋದು, ಡೇಟಾ ಮ್ಯಾನಿಪುಲೇಷನ್ ಮಾಡ್ಬೋದು.
ಹಂಗಂದ್ರೆ ನನ್ನ ಡೇಟಾಕ್ಕೆ ಸೆಕ್ಯೂರಿಟಿ ಅವು ಎರಡೂ ಪ್ರೋಗ್ರಾಮಿಂಗ್ ಪ್ರೊವೈಡ್ ಮಾಡೋದಿಲ್ಲ. ಅದನ್ನು ಓವರ್ಕಮ್ ಮಾಡೋ ಸಂಬಂಧ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಒಳಗೆ ಡೇಟಾ ಎನ್ಕ್ಯಾಪ್ಸುಲೇಷನ್ ಅನ್ನೋ ಟೆಕ್ನಿಕ್ ನಮ್ಮ ಡೇಟಾಕ್ಕೆ ಸೆಕ್ಯೂರಿಟಿ ಪ್ರೊವೈಡ್ ಮಾಡ್ತೀವಿ. ಸೆಕ್ಯೂರಿಟಿ ಹೆಂಗೆ ಪ್ರೊವೈಡ್ ಮಾಡ್ತೈತೆ ಅಂದ್ರೆ, ನಾವು ಏನು ಡೇಟಾ ಡಿಫೈನ್ ಮಾಡ್ತೀವಿ ಆ ಡೇಟಾ ಅಥವಾ ಫಂಕ್ಷನ್ಸ್ ಇವು ಎರಡೂ ಒಂದು ಯೂನಿಟ್ನ್ಯಾಗ ಹಾಕ್ತೈತಿ, ಒಂದು ಯೂನಿಟ್ನ್ಯಾಗ ಪ್ಲೇಸ್ ಮಾಡಿ ಅದನ್ನು ಪ್ಯಾಕ್ ಮಾಡ್ತೈತಿ. ಈ ಕನ್ಸೆಪ್ಟಿಗೆ ನಾವು ಕ್ಲಾಸ್ ಅಂತ ಕರಿತೀವಿ. Once again, the definition of data encapsulation is simple, that is wrapping or packing up of data and function in a single unit is called as a data encapsulations. Simple definition ಐತಿ, ಪ್ಯಾಕಿಂಗ್ ಅಥವಾ ವ್ರ್ಯಾಪಿಂಗ್ ಅಂದ್ರೆ ಕವರ್ ಮಾಡೋದು. ನನ್ನ ಡೇಟಾ ಮತ್ತು ಫಂಕ್ಷನ್ಸನ್ನು ಒಂದು ಯೂನಿಟ್ನ್ಯಾಗ ಹಾಕಿ ಪ್ಯಾಕ್ ಮಾಡ್ತೀನಿ ಅಥವಾ ಕವರ್ ಮಾಡ್ತೀನಿ. ಅದನ್ನು ಡೇಟಾ ಎನ್ಕ್ಯಾಪ್ಸುಲೇಷನ್ ಅಂತ ಕರೀತಾರೆ. Next one is inheritance. Inheritance is a process by which objects of a one class acquires the properties of another class, or inheritance is a capability of a class is to create new class from existing class is called as an inheritance. To avoid the code redundancy, we implemented this inheritance concept. Code redundancy or code duplications means if I already written a program and I want to develop the same category or same kind of a program, then I no need to be start from the beginning. If I already created, then the programming feature must provide to make you utilize the program which is already written. That concept is called as an inheritance. In earlier programming means structured and procedure programming, which does not provide these features. Means if you created an object, if you created a program and you want to create one more new program with help of the program which you created earlier, these features or these characteristics are not provided by the feature programming. Those are structure and procedure programming, but it can be implemented using inheritance technique. Inheritance ಅಂದ್ರೆ ನಮಗೆ ಆಲ್ರೆಡಿ ಒಂದು ಕ್ಲಾಸ್ ಕ್ರಿಯೇಟ್ ಮಾಡಿವಿ, ಆ ಕ್ಲಾಸನ್ನು ಯೂಸ್ ಮಾಡ್ಕೊಂಡು ಹೊಸ ಕ್ಲಾಸನ್ನು ಕ್ರಿಯೇಟ್ ಮಾಡೋದಕ್ಕೆ ಇನ್ಹೆರಿಟನ್ಸ್ ಅಂತ ಕರೀತಾರೆ. ನಾವು ಬಯೋಲಾಜಿಕಲಿ ಈ ಟರ್ಮ್ಸನ್ನು ನಾವು ನೋಡಿರ್ತೀವಿ. ಅಂದ್ರೆ ನಮ್ಗೆ ಎನ್ಸಿಸ್ಟರ್ಸ್ಲಿಂದ ಡಿಸೆಂಡೆಂಟ್ಸ್ಗಳಿಗೆ ಒಂದಿಷ್ಟು ಪ್ರಾಪರ್ಟೀಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ಇನ್ಹೆರಿಟ್ ಆಕ್ಕವು. ಆ ಕನ್ಸೆಪ್ಟಿಗೆ ಇನ್ಹೆರಿಟನ್ಸ್ ಅಂತ ಕರಿತೀವಿ. ಅದನ್ನು ಸೇಮ್ ನಾವು ಕಂಪ್ಯೂಟರ್ ಸೈನ್ಸ್ ಒಳಗೆ ಹೆಂಗೆ ಇಂಪ್ಲಿಮೆಂಟ್ ಮಾಡ್ಕೊತೀವಿ ಅಂದರೆ, ನಾವು ಆಲ್ರೆಡಿ ಒಂದು ಯಾವುದೋ ಕ್ಲಾಸ್ ಕ್ರಿಯೇಟ್ ಮಾಡಿಟ್ಟಿವಿ, ಆ ಕ್ಲಾಸನ್ನು ನಾವು ಹೊಸದಾಗಿ ಇನ್ನೊಂದು ಯಾವುದೋ ಪ್ರೋಗ್ರಾಮ್ ಬರೀಬೇಕಾಯ್ತು, ಆ ಪ್ರೋಗ್ರಾಮದು ಫೀಚರ್ಸ್ ಅಥವಾ ಅದು ಯೂಸ್ ಮಾಡ್ತಕ್ಕಂಥ ಕನ್ಸೆಪ್ಟ್ ಸೇಮ್ ಇತ್ತಂತಂದ್ರೆ ನಾವು ಹೊಸದಾಗಿ ಬರೋ ನೆಸೆಸಿಟಿ ಇಲ್ಲ. ಆಲ್ರೆಡಿ ಕ್ರಿಯೇಟೆಡ್ ಇತ್ತಪ್ಪ ಅಂದ್ರೆ ಕ್ರಿಯೇಟೆಡ್ ಮಾಡಿದ ಫಂಕ್ಷನ್ಸ್ ಅಥವಾ ಕ್ರಿಯೇಟೆಡ್ ಮಾಡಿದ ಕ್ಲಾಸ್ನಿಂದ ಹೊಸ ಕ್ಲಾಸನ್ನು ಕ್ರಿಯೇಟ್ ಮಾಡೋ ಕನ್ಸೆಪ್ಟಿಗೆ ಇನ್ಹೆರಿಟನ್ಸ್ ಅಂತ ಕರೀತಾರೆ. ಇದರದ್ದು ಮೇನ್ ಇಂಪಾರ್ಟೆನ್ಸ್ ಏನಪ್ಪ ಅಂದ್ರೆ ಕೋಡ್ ರಿಡಂಡೆನ್ಸಿ ಅಥವಾ ಕೋಡ್ ಡುಪ್ಲಿಕೇಶನ್ಸನ್ನು ಅವಾಯ್ಡ್ ಮಾಡ್ತೈತಿ. ಕೋಡ್ ಡುಪ್ಲಿಕೇಶನ್ ಅಂತಂದ್ರೆ, ಈಗ ನಾ ಆಲ್ರೆಡಿ ಒಂದು ಪ್ರೋಗ್ರಾಮ್ ಬರ್ತೀನಿ, ಅದರ್ ಸೇಮ್ ಕನ್ಸೆಪ್ಟ್ ಮ್ಯಾಗ ಇನ್ನೊಂದು ಪ್ರೋಗ್ರಾಮ್ ಬರೀದೈತಿ, ಅದಕ್ಕೆ ನಾ ಹೊಳ್ಳಿ ಮತ್ತು ವಾಪಸ್ ಸೇಮ್ ಪ್ರೋಗ್ರಾಮನ್ನು ಬರೆಯೋ ನೆಸೆಸಿಟಿ ಇಲ್ಲ. ಆಲ್ರೆಡಿ ಬರ್ದಿದ್ದು ಇತ್ತಪ್ಪ ಅಂದ್ರೆ ಇರೋ ಪ್ರೋಗ್ರಾಮ್ಸನ್ನು ಯೂಸ್ ಮಾಡಿಕೊಂಡು ಹೊಸ ಪ್ರೋಗ್ರಾಮನ್ನು ಕ್ರಿಯೇಟ್ ಮಾಡ್ಕೋಬೋದು ಅಥವಾ ಕ್ರಿಯೇಟ್ ಮಾಡ್ಕೊಳಕ್ಕೆ ಬರುತ್ತೆ. ಅದನ್ನು ಇನ್ಹೆರಿಟನ್ಸ್ ಅಂತ ಕರೀತಾರೆ. ಈ ಫೀಚರ್ಸನ್ನು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ನಮಗೆ ಪ್ರೊವೈಡ್ ಮಾಡ್ತೈತಿ. ನಮ್ಮ ಪ್ರೀವಿಯಸ್ ಪ್ರೋಗ್ರಾಮಿಂಗ್ ಟೆಕ್ನಿಕ್ ಅಂದ್ರೆ ಪ್ರೊಸೀಜರ್ ಮತ್ತು ಸ್ಟ್ರಕ್ಚರ್ ಪ್ರೋಗ್ರಾಮಿಂಗ್ ಒಳಗೆ ಅದು ಪಾಸಿಬಿಲಿಟಿ ಇಲ್ಲ. ನೀವು ಒಂದು ಪ್ರೋಗ್ರಾಮ್ ಬರ್ದಿದ್ರಿ, ಸೇಮ್ ಪ್ರೋಗ್ರಾಮನ್ನು ಇನ್ನೇನು ಬರೀ ಪರಿಸ್ಥಿತಿ ಬಂತಪ್ಪ ಅಂತಂದ್ರೆ ನಮಗೆ ಆಲ್ರೆಡಿ ಬರ್ದಂಥ ಪ್ರೋಗ್ರಾಮದ ಫೀಚರ್ಸ್ ಯೂಸ್ ಮಾಡಿಕೊಂಡು ಇನ್ನೇನು ಬರೆಯೋಕೆ ನಮಗೆ ಪರ್ಮಿಷನ್ ಪ್ರೊವೈಡ್ ಮಾಡೋದಿಲ್ಲ. ನೀವು ಬರಿಬೇಕಂದ್ರೆ ಮತ್ತು ವಾಪಸ್ ಆ್ಯಸ್ ಇಟ್ ಈಸ್ ಫಸ್ಟ್ ಇಂತನ ಸ್ಟಾರ್ಟ್ ಮಾಡಿ ಇನ್ನೊಂದು ಪ್ರೋಗ್ರಾಮನ್ನು ಬರಿಬೇಕಾಗತ್ತೆ. ಬಟ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ನಾಗ ಹಂಗಲ್ಲ, ಆಲ್ರೆಡಿ ಕ್ರಿಯೇಟ್ ಮಾಡಿ ಇತ್ತು ಅಂತಂದ್ರೆ ಅದನ್ನು ಯೂಸ್ ಮಾಡಿಕೊಂಡು ಇನ್ನೊಂದು ಹೊಸ ಕ್ಲಾಸ್ ಕ್ರಿಯೇಟ್ ಮಾಡೋಕೆ ಫೆಸಿಲಿಟಿ ಪ್ರೊವೈಡ್ ಮಾಡ್ತೈತಿ. ಅದನ್ನು ಇನ್ಹೆರಿಟನ್ಸ್ ಅಂತ ಕರೀತಾರೆ. ಒನ್ಸ್ ಅಗೇನ್ ದ ಡೆಫಿನೇಷನ್ ಆಫ್ ಇನ್ಹೆರಿಟನ್ಸ್ ಈಸ್ creating a new class from existing class is called as an inheritance, or inheritance is a process by which objects of one class acquire the properties of object of another class. It is simply nothing but acquiring properties from one class to another class is called as an inheritance. Next one is
polymorphism. Here, poly means many, morph means form. Polymorphism means ability to take different form. Means based on the situations, whatever I'm performing, that should be act with respect to the situation. That is called as a polymorphism. I told poly means many, morph means form, ability to take different forms. For example, this polymorphism is implemented with two different techniques. Those are called as an operator overloading and function overloading. For time being, I am going to be explaining this polymorphism with an example which I given in here. I am having two different expressions. Those are 4 plus 5. The second one is BVVS plus Bagel code. I am using an operator called plus. If I'm going to be performing plus operation in between these two different integers 4 plus 5, which returns and result 9, which returns a result 9, the same operator plus which I'm going to be placing in between two different sequence of characters, those are different string, those are BVVS and Bagel code, which result in returns as a BVVS Bagel code, which does not adding BVVS and Bagel code, which is combining BVVS and Bagel code. But in this 4 plus 5, which is performing addition operation between these two different operators, that concept is called as a polymorphism. Polymorphism ಅಂತಂದ್ರೆ ಪಾಲಿ ಅಂದ್ರೆ ಮಿನಿ, ಮಾರ್ಫ್ ಅಂದ್ರೆ ಫಾರ್ಮ್. ಅಂದ್ರೆ ನನ್ನ ಯಾವುದೋ ಪ್ರೋಗ್ರಾಮಿಂಗ್ ಆಸ್ಪೆಕ್ಟ್ ಒಳಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಅದು ಬೇಸ್ಡ್ ಆನ್ ಸಿಚುವೇಶನ್ ಮ್ಯಾಗ ಆ್ಯಕ್ಟ್ ಮಾಡುತ್ತೆ. ಅದನ್ನು ಪಾಲಿಮಾರ್ಫಿಸಮ್ ಅಂತ ಕರೀತಾರೆ. ಈ ಪಾಲಿಮಾರ್ಫಿಸಮ್ನ ಎರಡು ಥರ ಇಂಪ್ಲಿಮೆಂಟ್ ಮಾಡ್ತಾರೆ. ಒಂದು ಆಪರೇಟರ್ ಓವರ್ಲೋಡಿಂಗ್, ಇನ್ನೊಂದು ಫಂಕ್ಷನ್ ಓವರ್ಲೋಡಿಂಗ್. ಆಪರೇಟರ್ ಓವರ್ಲೋಡಿಂಗ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫಂಕ್ಷನ್ ಓವರ್ಲೋಡಿಂಗನ್ನು ನಾವು ಸೆಕೆಂಡ್ PUC ಒಳಗೆ ಇನ್ ಡಿಟೇಲ್ ಆಗಿ ಕರಿತೀವಿ. ಅದರೊಳಗೆ ಸಿಂಗಲ್ ಫಂಕ್ಷನ್ಸನ್ನು ಒಂದು ಫಂಕ್ಷನ್ಸನ್ನು ಬೇರೆ ಬೇರೆ ಆಪರೇಷನ್ ಪರ್ಫಾರ್ಮ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅದನ್ನು ಫಂಕ್ಷನ್ ಓವರ್ಲೋಡಿಂಗ್ ಅಂತ ಕರೀತಾರೆ. ಬಟ್ ಆಪರೇಟರ್ ಓವರ್ಲೋಡಿಂಗ್ ಒಂದು ಎಕ್ಸಾಂಪಲ್ ಕೊಟ್ಟಿವಿ ಇಲ್ಲಿ ಕೆಳಗಡೆ. ಅದು ಏನಂದ್ರೆ 4 plus 5 ಅದು ಒಂದು ಐತಿ, ಇನ್ನೊಂದು BVVS ಪ್ಲಸ್ ಬಾಗಿಲ್ ಕೋಟ್ ಅಂತ ಐತಿ. ನಾನು 4 plus 5 ಮಾಡಿದರೆ ನನಗೆ ಏನು ರಿಸಲ್ಟ್ ರಿಟರ್ನ್ ಆಗುತ್ತಂದ್ರೆ 9 ಅನ್ನೋ ರಿಸಲ್ಟ್ ರಿಟರ್ನ್ ಆಗುತ್ತೆ. ಅದೇ ಸೇಮ್ ಆಪ್ರೇಷನ್ಸ್ ಈ ಎರಡು ಸ್ಟ್ರಿಂಗ್ಸ್ ಮ್ಯಾಗ ಪರ್ಫಾರ್ಮ್ ಮಾಡಿನಪ್ಪ ಅಂದ್ರೆ ನನಗೆ ಏನು ರಿಸಲ್ಟ್ ರಿಟರ್ನ್ ಆಗುತ್ತಂದ್ರೆ BVVS ಬಾಗಿಲ್ ಕೋಟ್ ಅಂತ ರಿಟರ್ನ್ ಆಗುತ್ತೆ. ನಾನು ಯೂಸ್ ಮಾಡ್ತಕ್ಕಂಥ ಆಪ್ರೇಟರ್ ಒಂದು ಪ್ಲಸ್ ಎರಡು ಆಪ್ರೇಷನ್ ಒಳಗೆ ಪರ್ಫಾರ್ಮ್ ಮಾಡೋ ಆಪ್ರೇಟರ್ ಒಂದು ಐತಿ, ಪ್ಲಸ್ ನನಗೆ ಬರೋ ರಿಸಲ್ಟ್ ಬೇರೆ ಬೇರೆ ಬರಾಕತ್ತಾವೆ. 4 plus 5 ಮಾಡಿದ್ರೆ 9 ಅಂತ ರಿಸಲ್ಟ್ ರಿಟರ್ನ್ ಆಗತೈತಿ. ಯಾಕಂದ್ರೆ ಅಡಿಷನ್ ಆಪ್ರೇಷನ್ ಪರ್ಫಾರ್ಮ್ ಮಾಡಾಕತ್ತೈತಿ. ಅದೇ ಸೇಮ್ ಆಪರೇಟರ್ನ ಎರಡು ಸ್ಟ್ರಿಂಗ್ ನಡಬರ್ಕ ಪ್ಲೇಸ್ ಮಾಡಿದ್ರೆ ಅದು ಎರಡು ಸ್ಟ್ರಿಂಗನ್ನು ಆ್ಯಡ್ ಮಾಡೋದಿಲ್ಲ, ಕಂಬೈನ್ ಮಾಡಾಕತ್ತೈತಿ. ನೀವು ಕನ್ಫ್ಯೂಷನ್ ಬೇಡ. ಅಡಿಷನ್ ಆಪ್ರೇಷನ್ ಅಂದ್ರೆ ವ್ಯಾಲ್ಯೂನ ಆ್ಯಡ್ ಮಾಡಾಕತ್ತೈತಿ, ರಿಸಲ್ಟನ್ನು ರಿಟರ್ನ್ ಮಾಡಾಕತ್ತೈತಿ. BVVS ಪ್ಲಸ್ ಬಾಗಲ್ ಕೋಟಪ್ಪ ಅಂತಂದ್ರೆ ಎರಡು ಸ್ಟ್ರಿಂಗನ್ನು ಕಂಬೈನ್ ಮಾಡಾಕತ್ತೈತಿ. ಇರು ಆಪ್ರೇಟರ್ ಒಂದು, ಬಟ್ ಸಿಚುವೇಶನ್ ಮ್ಯಾಗ ಆಪರೇಷನ್ಸ್ ಬೇರೆ ಬೇರೆ ಪರ್ಫಾರ್ಮ್ ಮಾಡಾಕತ್ತೈತಿ. ಇದನ್ನು ಪಾಲಿಮಾರ್ಫಿಸಮ್ ಅಂತ ಕರೀತಾರೆ. ಪಾಲಿ ಅಂದರೆ ಮೆನಿ, ಮಾರ್ಫ್ ಅಂತಂದ್ರೆ ಫಾರ್ಮ್. ಇಟ್ ಈಸ್ ಏಬಲ್ ಟು ಟೇಕ್ ಅ ಡಿಫ್ರೆಂಟ್ ಫಾರ್ಮ್. ಅಂದ್ರೆ ಈ ಪ್ಲಸ್ ಅನ್ನೋ ಆಪ್ರೇಟರ್ ಇಂಟೀಜರ್ ನಡಬರ್ಕಿದ್ದಾಗ ಒಂದು ಫಾರ್ಮ್ ತೊಗೊಂಡ್ರೆ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಇದ್ರೆ ಇನ್ನೊಂದು ಫಾರ್ಮ್ಲಿಂತ ಆಪ್ರೇಷನ್ ಪರ್ಫಾರ್ಮ್ ಮಾಡ್ತೈತಿ. ಈ ಕನ್ಸೆಪ್ಟಿಗೆ ಪಾಲಿಮಾರ್ಫಿಸಮ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್ ಈಸ್ ಡೈನಾಮಿಕ್ ಬೈಂಡಿಂಗ್. ಬೈಂಡಿಂಗ್ ಮೀನ್ಸ್ linking of procedure call to the code to be executed in response to the call. With dynamic binding means with help of modularity concept, we divided a larger programming into smaller sub programs, right? Then we want to compile and execute a program to return and result. We need to be combine all these programming module to a single program at runtime. That is going to be done with help of this dynamic binding. Dynamic binding means the code associated with the program
given procedure call is not known until the time of call at runtime. It is associated with the polymorphism and inheritance. It means that I divided smaller subprograms, and these smaller subprograms should be combined at runtime. Until unless I'm going to be compiling a program, these procedure calls are not known, which has to be compiled first and which have to be executed first. These are going to be known only at the time of runtime. Runtime only they are going to be combining all together and producing a result is called as a dynamic binding. ನಾವು ಈಗ ಡಿಸ್ಕಸ್ ಮಾಡಾಕತ್ತಿದ್ದು ಡೈನಾಮಿಕ್ ಬೈಂಡಿಂಗ್. ಡೈನಾಮಿಕ್ ಬೈಂಡಿಂಗ್ ಅಂತಂದ್ರೆ ನಾನು ಏನು ಪ್ರೋಗ್ರಾಮಿಂಗ್ ಮಾಡ್ಯೂಲ್ಸ್ ಡಿವೈಡ್ ಮಾಡಿದ್ದೆ, ಈ ಪ್ರೋಗ್ರಾಮಿಂಗ್ ಮಾಡ್ಯೂಲ್ಸನ್ನು ಎಲ್ಲವನ್ನೂ ಪ್ರೋಗ್ರಾಮ್ ಕಾಲ್ ಒಳಗೆ ಅಥವಾ ರನ್ ಟೈಮ್ ಒಳಗೆ ಅವು ಎಲ್ಲವನ್ನೂ ಲಿಂಕ್ ಮಾಡೋದಕ್ಕೆ ಬೈಂಡಿಂಗ್ ಅಂತ ಕರೀತಾರೆ. ಇನ್ನು ಡೈನಮಿಕ್ ಬೈಂಡಿಂಗ್ ಅಂತಂದ್ರೆ ನನಗೆ ಮಾಡ್ಯುಲರ್ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಲಿಂದ ಎಲ್ಲ ಪ್ರೋಗ್ರಾಮ್ಸನ್ನು ಡಿವೈಡ್ ಮಾಡೀನಿ. ಈ ಡಿವೈಡ್ ಮಾಡಿದ ಪ್ರೋಗ್ರಾಮ್ಸನ್ನು ನಾನು ಕಂಬೈನ್ ಮಾಡಬೇಕು. ರನ್ ಟೈಮ್ನಾಗ ಕಂಬೈನ್ ಮಾಡಿದ್ರೆ ಮಾತ್ರ ನನಗೆ ರಿಸಲ್ಟ್ ಪ್ರೊಡ್ಯೂಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ನಾನು ಏನು ಪ್ರೋಗ್ರಾಮ್ ಡಿವೈಡ್ ಮಾಡಿರ್ತೀವಿ ಅವನ್ನ ರೀಡ್ ಮಾಡೋ ಮಾಡ್ಯೂಲ್ ಬೇರೆ, ಕ್ಯಾಲ್ಕುಲೇಟ್ ಮಾಡೋ ಮಾಡ್ಯೂಲ್ ಬೇರೆ, ಪ್ರಿಂಟ್ ಮಾಡೋ ಮಾಡ್ಯೂಲ್ ಬೇರೆ ಅಂತ ಮೂರು ಬೇರೆ ಬೇರೆ ಡಿವೈಡ್ ಮಾಡ್ಕೊಂಡಿದ್ವಿ. ಇವಕ್ಕೆ ನನಗೆ ಪ್ರಾಪರ್ ರಿಸಲ್ಟ್ ಬೇಕಂದ್ರೆ ಎಕ್ಸಿಕ್ಯೂಷನ್ ಆಗೋ ಟೈಮ್ನಾಗ ಮೂರು ಮಾಡ್ಯೂಲು ಕಂಬೈನ್ ಆಗಬೇಕು. ಅಂದ್ರೆ ಮಾತ್ರ ನನಗೆ ರಿಸಲ್ಟ್ ರಿಟರ್ನ್ ಆಗುತ್ತೆ, ಅಂದ್ರೆ ರಿಸಲ್ಟ್ ಬರುತ್ತೆ. ಇಲ್ಲಾಂದ್ರೆ ರಿಸಲ್ಟ್ ಬರೋದಿಲ್ಲ. ಇದನ್ನು ಎಲ್ಲ ಮಾಡ್ಯೂಲ್ಸನ್ನು ಎಕ್ಸಿಕ್ಯೂಷನ್ ಮಾಡೋ ಟೈಮ್ನಾಗ ಕಂಬೈನ್ ಮಾಡೋ ಟೆಕ್ನಿಕ್ಕಿಗೆ ನಾವು ಡೈನಾಮಿಕ್ ಬೈಂಡಿಂಗ್ ಅಂತ ಕರಿತೀವಿ. ಇಟ್ ಈಸ್ ನಥಿಂಗ್ ಬಟ್ ಕಂಬೈನಿಂಗ್ ಪ್ರೊಸೀಜರ್ ಕಾಲ್ at runtime is called as an dynamic binding. The last one is message passing. Message passing message objects and invoking the functions by the object by sending a message is known as message passing technique. It is a simple concept. We created multiple objects within the program or within the class, and these objects need to be get communicated. Then how these objects are going to be communicated? These objects are going to be communicated with help of each other by message passing technique. That is called as a message passing technique. Message passing technique ಅಂದ್ರೆ ನಾವು ಆಬ್ಜೆಕ್ಟ್ಸ್ ಅನ್ನು ಡಿವೈಡ್ ಮಾಡಿವಿ. ಈ ಆಬ್ಜೆಕ್ಟ್ಸ್ ಒಂದು ಆಬ್ಜೆಕ್ಟ್ಸ್ ಬೇರೆ ಬೇರೆನ, ಒಂದು ಆಬ್ಜೆಕ್ಟ್ಸ್ ರೀಡ್ ಮಾಡೋದಿದ್ರೆ ಇನ್ನೊಂದು ಆಬ್ಜೆಕ್ಟ್ಸ್ ಕ್ಯಾಲ್ಕುಲೇಟ್ ಮಾಡೋದು, ಇನ್ನೊಂದು ಆಬ್ಜೆಕ್ಟ್ ಪ್ರಿಂಟ್ ಮಾಡೋದು. ಈ ಮೂರು ಆಬ್ಜೆಕ್ಟ್ ಕಮ್ಯುನಿಕೇಟ್ ಮಾಡಿದಾಗ ಮಾತ್ರ ನನಗೆ ಪ್ರಾಪರ್ ರಿಸಲ್ಟ್ ಬರೋಕ್ಕೆ ಸಾಧ್ಯ ಐತಿ. ಹಂಗಂದ್ರೆ ಈ ಮೂರು ಆಬ್ಜೆಕ್ಟ್ ಹೆಂಗೆ ಕಮ್ಯುನಿಕೇಟ್ ಮಾಡ್ತಾವು? ಈ ಮೂರು ಆಬ್ಜೆಕ್ಟು ಮೆಸೇಜ್ ಪಾಸಿಂಗ್ ಅನ್ನೋ ಟೆಕ್ನಿಕ್ಲಿಂದ ಒಂದು ಆಬ್ಜೆಕ್ಟ್ ಮತ್ತೊಂದು ಆಬ್ಜೆಕ್ಟ್ ಬರ್ಕ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡ್ತಾವು. ಅದನ್ನು ಮೆಸೇಜ್ ಪಾಸಿಂಗ್ ಟೆಕ್ನಿಕ್ ಅಂತ ಕರೀತಾರೆ. ಇದು ಇಂಪಾರ್ಟೆಂಟ್, ಯಾಕಂದ್ರೆ ಆಬ್ಜೆಕ್ಟ್ ಡಿವೈಡ್ ಮಾಡಿರಿ, ಈ ಆಬ್ಜೆಕ್ಟ್ ಅಮಂಗ್ ಆಬ್ಜೆಕ್ಟ್ ನಾವು ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡಬೇಕು. ಈ ಕಮ್ಯುನಿಕೇಷನ್ಸನ್ನು ಮೆಸೇಜ್ ಪಾಸಿಂಗ್ ಟೆಕ್ನಿಕ್ಲಿಂದ ಇಂಪ್ಲಿಮೆಂಟ್ ಮಾಡ್ತೀವಿ. These are all important features of an object-oriented programming. In next class, we're going to discuss advantages, disadvantages, and applications of object-oriented programming.